ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಬೇಲೂರಿನಲ್ಲಿ ಶೌರ್ಯ ಸ್ವಯಂ ಸೇವಕರಿಗೆ ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಾಗಾರದಲ್ಲಿ ಆಕಸ್ಮಿಕ ಪ್ರಕೃತಿ ವಿಕೋಪ, ರಸ್ತೆ ಅಪಘಾತ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ, ಪ್ರಥಮ ಚಿಕಿತ್ಸೆ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕುರಿತು ತಜ್ಞರಿಂದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ತರಬೇತಿ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ, ವಿಪತ್ತು ಅಥವಾ ಅಪಘಾತ ಸಂಭವಿಸಿದಾಗ ಎನ್ಡಿಆರ್ಎಫ್, ಪೊಲೀಸ್ ಅಥವಾ ಇತರೆ ರಕ್ಷಣಾ ತಂಡಗಳು ಬರುವವರೆಗೂ ಕಾಯದೆ ಸಂತ್ರಸ್ತರ ಜೀವ ಉಳಿಸೋದು ಪ್ರತಿಯೊಬ್ಬರ ಮೊದಲ ಆದ್ಯತೆಯಾಗಬೇಕು. ಅಪಘಾತದ ಸಂದರ್ಭದಲ್ಲಿ ಗಾಯಾಳುಗಳನ್ನು ಕಂಡು ಕೇವಲ ವಿಡಿಯೋ ಮಾಡುವ ಬದಲು ತಕ್ಷಣ 108 ಅಥವಾ 112ಕ್ಕೆ ಕರೆ ಮಾಡಿ ರಕ್ಷಣಾ ತಂಡಗಳು ಬರುವವರೆಗೂ ಸಾಧ್ಯವಾದಷ್ಟು ಪ್ರಥಮ ಚಿಕಿತ್ಸೆ ನೀಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಜವಾಬ್ದಾರಿ ಶೌರ್ಯ ಸ್ವಯಂ ಸೇವಕರ ಮೇಲಿದೆ. ಪ್ರತಿಯೊಂದು ಗ್ರಾಮದಲ್ಲಿ ತರಬೇತಿ ಪಡೆದ ಸ್ವಯಂ ಸೇವಕರ ತಂಡವನ್ನು ರೂಪಿಸಿ ಅವರು ಕಲಿತ ವಿಷಯಗಳನ್ನು ಮತ್ತಷ್ಟು ಜನರಿಗೆ ಕಲಿಸುವ ಮೂಲಕ ವಿಪತ್ತು ಸಂದರ್ಭದಲ್ಲಿ ತ್ವರಿತವಾಗಿ ಸ್ಪಂದಿಸುವ ಸಾಮರ್ಥ್ಯ ಹೆಚ್ಚಿಸಬೇಕು. ಯಾರಾದರೂ ಬಂದು ರಕ್ಷಣೆ ಮಾಡಲಿ ಅಂತ ಕಾಯುವ ಮನೋಭಾವ ಬಿಟ್ಟು ಮೊದಲು ಜೀವ ಉಳಿಸುವ ಕಾರ್ಯವಾಗಬೇಕು ಎಂದರು. ಎನ್ಡಿಆರ್ಎಫ್ ಕಮಾಂಡರ್ ಶಾಂತಿಲಾಲ್ ಜಾಟಿಯಾ ಮಾತನಾಡಿ, ವಿಪತ್ತು ನಿರ್ವಹಣೆ ಕೇವಲ ಪೊಲೀಸ್ ಅಥವಾ ಎನ್ಡಿಆರ್ಎಫ್ ಪಡೆಯ ಜವಾಬ್ದಾರಿಯಲ್ಲ, ಸಾರ್ವಜನಿಕರ ಸಹಕಾರವೂ ಅತ್ಯಂತ ಅಗತ್ಯ. ಭೂಕುಸಿತ, ಭೂಕಂಪ, ಕಟ್ಟಡ ಕುಸಿತ ಹಾಗೂ ರಸ್ತೆ ಅಪಘಾತಗಳ ಸಂದರ್ಭದಲ್ಲಿ ರಕ್ತಸ್ರಾವ ನಿಯಂತ್ರಿಸುವುದು, ಮೂಳೆ ಮುರಿತಕ್ಕೆ ಪ್ರಥಮ ಚಿಕಿತ್ಸೆ ನೀಡುವುದು ಸೇರಿದಂತೆ ಹಲವು ತುರ್ತು ರಕ್ಷಣಾ ವಿಧಾನಗಳ ಕುರಿತು ತರಬೇತಿ ನೀಡಲಾಗ್ತಾ ಇದೆ. ಈ ತರಬೇತಿ ವಿಪತ್ತು ಸಂದರ್ಭಗಳಷ್ಟೇ ಅಲ್ಲದೆ ದೈನಂದಿನ ಜೀವನದಲ್ಲಿಯೂ ಉಪಯುಕ್ತವಾಗಲಿದೆ ಎಂದರು. ಮತ್ತೆ ಬೇರೆ ಯಾವ ಬರಲಿ ಅಂತ ಕಾಯುವಂಥ ಸಮಯ ಬಹಳ ಹೊತ್ತು ಹೋಗ್ತಿತ್ತು. ಅದರಿಂದ ಇಂದಿನ ಧರ್ಮಸ್ಥಳದಿಂದ ಪ್ರತಿ ಊರಿನಲ್ಲೂ ಕೂಡ ಒಬ್ಬರು ಶೌರ್ಯಕ್ಕೆ ಸೇರಿದಂತ ಅಂದ್ರೆ ಶೌರ್ಯವನ್ನ ಮಾಡಿ ಕಲಿತಿರುವಂಥವ್ರು ಇರಲಿ ಅಂತ ಆಕರ್ಷಿಸಿ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ವಿಚಾರ. ನಾವು ನೋಡಿರ್ಬೋದು ಈ ದಿನಗಳಲ್ಲಿ ನಾವು ಹಿಂದೆಲ್ಲ ಆಕ್ಸಿಡೆಂಟ್ ಆದರೆ ಯಾವುದೇ ವೆಹಿಕಲ್ ಸಿಗ್ತೋ ಅವ್ರು ಕರ್ಕೊಂಡೋಗಿ ಆಕರ್ಷಿಸುವ ಕೆಲಸವನ್ನ ಮಾಡ್ತಾ ಇರ್ತೀವಿ ಸಾರ್ವಜನಿಕರು. ಈ ಪ್ರತಿ ವಿಚಾರ ಕೂಡ 108ಗೆ ಕಾಲ್ ಮಾಡಿ ಅವ್ನ ರಕ್ತ ಹೋಗ್ತಾ ಇರುತ್ತೆ, ಅವ್ನು ಅಲ್ಲೇ ನಿಂತಿರ್ತಾನೆ, ವಿಡಿಯೋ ಮಾಡ್ತಿರ್ತಾನೆ, ನಿಂತ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸೋದಿಲ್ಲ. ಬದಲಿಗೆ 108ಗೋ ಅಥವಾ 112ಗೋ ಕಾಲ್ ಮಾಡ್ಕೊಂಡು ನಾವು ಕರೆಕ್ಟ್ 112 ಕೊಟ್ಟಿದ್ದೀವಿ, 108 ಕೊಟ್ಟಿದ್ದೀವಿ, ಎಲ್ಲ ಕರೆಕ್ಟ್ ಇದೆ, ಸರಿ ಇದೆ. ಫಸ್ಟ್ ಅವರ ಜೀವ ಉಳಿಸುವಂತ ಕೆಲಸವನ್ನ ಮಾಡ್ಬೇಕಾದ್ರೆ ನಮ್ಗೆ ಮುಖ್ಯವಾದಂತ ಆದಿ ಕರ್ತವ್ಯ ಇದೆ. ಬೈ ಚಾನ್ಸ್ ಬರೋದು ಲೇಟ್ ಆದರೆ ಬರ್ಲಿಕ್ಕೆ ತಡಾಗ್ತದೆ ಅಂದ್ರೆ ಇಮಿಡಿಯೇಟ್ ಶಿಫ್ಟ್ ಮಾಡುವಂತ ಕೆಲಸ ಮಾಡಬೇಕು. ಟೈಮ್ ಕೇಳ್ಕೋಬೇಕು ಅವ್ರನ್ನ. ಅದು ಮಾಡದೇ ಒಂದು ಈಗ ನಮ್ಮ ವೆಹಿಕಲ್ ಪಕ್ಕದೇ ಇರುತ್ತೆ, ಸುಮ್ಮನೆ ನೋಡ್ತಾ ಇರ್ತಾರೆ ಹೊರತು ಕರ್ಕೊಂಡೋಗಿ ಹಾಗೆ ತಗೊಂಡು ಹಾಸ್ಪಿಟಲ್ ಬಿಡೋದಾಗ್ಲಿ, ಅವರಿಗೆ ಪ್ರಾಥಮಿಕ ಚಿಕಿತ್ಸೆನ ಕೊಡೋದಾಗ್ಲಿ ಮಾಡೋದಿಲ್ಲ. ತಪ್ಪಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಹಳ್ಳಿಗಳಲ್ಲಿ ಜನರಿಗೆ ಮನವರಿಕೆ ಮಾಡ್ಕೊಳ್ಳಿ. अकेली पुलिस काफी है, अकेले एनडीआरएफ काफी है, अकेले एनडीआरएफ नहीं कर सकते। इसीलिए जनता की सेवा हम देते हैं। हम आपके लिए, आप हमारे लिए हो, ये सिस्टम है। हम आपके लिए काम करते हैं, आपको थोड़ा बहुत हमारे लिए काम करना पड़ेगा और ये सब मानव सेवा के लिए है। सोचो मैं राजस्थान का आदमी हूँ, मैं राजस्थान का हूँ लेकिन मैं कर्नाटक में काम कर रहा हूँ। ठीक है, मानव सेवा का मुझे मौका मिला, मैं कर रहा हूँ। तो मानव सेवा सभी के लिए कोशिश करें कि मानव सेवा हमेशा आपको आगे आए और काम करें। और शौर्य जैसी चीजें तो बहुत अच्छी है वास्तव में, नो डाउट, क्योंकि मैं पिछले 6 से 7 साल से मुझे हो गया यहाँ पे अच्छा काम कर रहे स्टेट में। और आज तक जो हमारा कॉन्सेप्ट रहेगा वो रहेगा डिजास्टर मैनेजमेंट ट्रेनिंग। हम आपको बताएंगे कि लैंडस्लाइड क्या होता है और क्या बोलते हैं भूकंप किस प्रकार से आता है, उससे कैसे बचा जाता है, ब्रीथिंग कॉलम्स में कैसे आपको इस विक्टिम को निकालना है, ड्यूरिंग एक्सीडेंट में अगर कुछ हो गया तो कैसे निकालना है, ब्लड कंट्रोल कैसे करना है, आंख बाहर आ गया उसको कैसे स्टेबलाइज करना है, आपका हिप फ्रैक्चर हो चुका है, हाथ फ्रैक्चर हो चुका है, लेग में इंजरी हो चुका है, फ्रैक्चर हो गया उसको कैसे वापस स्टेबलाइज करना है। हम आपको बेसिक फर्स्ट एड बताएंगे जो आपके जीवन के लिए बहुत अच्छा है। सर बता रहे थे इंस्ट्रक्टर या जो है एक्सीडेंट हो जाता है, लोग वीडियो बनाते हैं, लोग हेल्प नहीं करता है। हम आपको बताएंगे